ಕಾನ್ಸ್ಟೇಬಲ್ ಸರ್, ಆ ಬುಕ್ ಇಲ್ಲಿ ಕೊಡಿ. ತಗೊಳ್ಳಿ ಸರ್. ಸ್ವಾಮೀಜಿ ಹೇಳಿದ ಹಾಗೆ ಆ ಕೋಟೆ ಅಷ್ಟೊಂದು ಡೇಂಜರಸ್ಸಾ? ಹೇಗಾದ್ರೂ ಮಾಡಿ ಈ ಅಮಾವಾಸ್ಯೆ ಒಳಗಡೆ ಕೋಟೆಗೆ ಹೋಗೋದಕ್ಕೆ ಒಂದು ಕ್ಲೂ ಸಿಗಬೇಕು. ಗುಡ್ ಮಾರ್ನಿಂಗ್ ಸರ್. ಓ, ಗುಡ್ ಮಾರ್ನಿಂಗ್ ಸೂರ್ಯ. ನೀವು ಸಂತೋಷ ಪಡುವಂತ ಒಂದು ನ್ಯೂಸ್ ತಂದಿದ್ದೀನಿ ಸರ್. ಏನದು? ಅದು ಹೇಳೋದಕ್ಕಿಂತ ನೀವೇ ನೋಡಿದ್ರೆ ಚೆನ್ನಾಗಿರುತ್ತೆ ಸರ್. ಸೂರ್ಯ, ಏನಿದು? ಓಪನ್ ಮಾಡಿ ನೋಡಿ ಸರ್, ನಿಮ್ಗೆ ಎಲ್ಲ ಗೊತ್ತಾಗುತ್ತೆ. ಯಾವ ಕೋಟೆ ಬಗ್ಗೆ ನಾನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ನು, ಯಾವ ಕನಸು ನನ್ನನ್ನು ಕಾಡ್ತಾ ಇತ್ತೋ, ಸ್ವಾಮೀಜಿ ಹೇಳ್ದಂಗೆ ಈ ಪುಸ್ತಕದಲ್ಲಿ ಕಾಣ್ತಾ ಇದೆ. ತುಂಬಾ ಅದ್ಭುತವಾಗಿ ಬರ್ತಿದ್ದಾರೆ. ಆ ಕೋಟೆಗೆ ಹೋಗೋದಕ್ಕೆ ನನಗೆ ಇವಾಗೊಂದು ಕ್ಲೂ ಸಿಕ್ತು. ವೆರಿ ಥ್ಯಾಂಕ್ಫುಲ್ ಟು ಯು ಸೂರ್ಯ. ನನಗಿಂತ ನೀನೇ ತುಂಬಾ ರಿಸರ್ಚ್ ಮಾಡಿದೀಯಾ. ನನಗಂತೂ ಇದು ತುಂಬಾ ಗ್ರೇಟ್ ಹೆಲ್ಪ್. ಇದ್ರಲ್ಲಿ ನಾನೇನು ಮಾಡಿಲ್ಲ ಸರ್. ಒಬ್ಬ ಫ್ರೆಂಡ್ ಆಗಿ ನನ್ನ ಕರ್ತವ್ಯ ಮಾಡಿದೆ ಅಷ್ಟೇ. ನಮ್ಮ ಫ್ರೆಂಡ್ಸ್ ಮೂಲಕ ಆ ಪಾಕಾಳ ಕೋಟೆ ಬಗ್ಗೆ ಯಾರೋ ಬುಕ್ ಬರೆದಿದ್ದಾರೆ ಅಂತ ಗೊತ್ತಾಗಿದೆ. ನಿಮ್ಗೇನಾದ್ರೂ ಆ ಬುಕ್ ಉಪಯೋಗಕ್ಕೆ ಬರುತ್ತೇನೋ ಅಂತ ನಾನು ಅದನ್ನ ತಂದೆ. ಥ್ಯಾಂಕ್ಸ್ ಸೂರ್ಯ, ಥ್ಯಾಂಕ್ ಯು. ಇವಾಗ ನನಗೊಂದು ಕಾನ್ಫಿಡೆನ್ಸ್ ಬಂತು. ಫೈನಲ್ ಐ ಗಾಟ್ ಎ ಕ್ಲೂ. ಕ್ರೈಮ್ ನಡೆದ ಜಾಗದಲ್ಲಿ ಪೊಲೀಸರು ತಡವಾಗಿ ಬಂದ ಕಾರಣ ಅನಿತಾ, 2 ಕಾಫಿ. ಆಯ್ತು ಸರ್. ಏನ್ ಗುರುಗಳೇ, ಬೆಳಗ್ಗೆ ಕ್ರೈಮ್ ನ್ಯೂಸ್ ನೋಡ್ತಿದ್ದೀರಾ? ಈ ಮೀಡಿಯಾದವ್ರು ಇದಾರಲ್ಲ, ಚಿಕ್ಕ ವಿಷಯ ಆದ್ರೂ ಸಾಕು ದೊಡ್ಡದಾಗಿ ತೋರಿಸ್ತಾರೆ. ತೋರಿಸ್ಬೇಕಾಗಿರೋ ವಿಷಯ ಮಾತ್ರ ತೋರ್ಸಕ್ಕೆ ಹೋಗಲ್ಲ. ಜನರ ಮೈಂಡ್ ಸೆಟ್ ನ ನ್ಯೂಸ್ ಚಾನಲ್ ಎನ್ಕ್ಯಾಶ್ ಮಾಡ್ಕೊಳ್ತಿದ್ದಾರೆ. ಇಟ್ಸ್ ಎ ಬಿಸ್ನೆಸ್. ಗುರುಗಳೇ, ಆ ರಿಮೋಟ್ ಕೊಡಿ. ಆದರೆ ಈ ವಿಷಯವನ್ನು ಪೊಲೀಸರು ನಿರಾಕರಿಸಿದ್ದಾರೆ. ಇಲ್ಲಿವರೆಗೂ ಭಾರತದಲ್ಲಿ ಸುದ್ದಿ ಮಾಡಿರುವ ಚಂದನದ ಗೊಂಬೆ ಈಗ ಅಂತಾರಾಷ್ಟ್ರೀಯ ಖ್ಯಾತಿಯನ್ನು ಪಡೆದಿದ್ದಾರೆ. ಇಡೀ ಲೋಕವನ್ನೇ ತಮ್ಮ ಮಾಯೆಯಲ್ಲಿ ಬೀಳಿಸಿಕೊಂಡಿದ್ದಾರೆ. ಪ್ರಮುಖ ಪಾಪ್ ಸ್ಟಾರ್ ರೂಬಿ ನಮ್ಮ ನಗರದ ಶೂಟಿಂಗ್ ಅಲ್ಲಿ ಬ್ಯುಸಿಯಾಗಿದ್ದಾರೆ. ಏನ್ ಸರ್, ವಯಸ್ಸೇನೋ ಓಲ್ಡ್ ಏಜ್, ಟೇಸ್ಟ್ ಏನೋ ಟೀನೇಜಾ? ಹಂಗ್ ನೋಡ್ತಾ ಇದ್ದೀರಾ? ಇಷ್ಟ ಆಯ್ತಾ? ಅವ್ಳು ಗೊತ್ತಾ ನಿನಗೆ? ಈ ಅಮ್ಮ ಗೊತ್ತಿಲ್ಲದೆ ಏನ್ ಸರ್, ದೊಡ್ಡ ಪಾಪ್ ಸಿಂಗರು, ಸಖತ್ತಾಗಿ ಆಡ್ತಾಳೆ, ದೊಡ್ಡ ಫಾಲೋಯಿಂಗ್ ಇದೆ ಸರ್. ಹೌದಾ? ಇವಾಗ ಅವಳು ಎಲ್ಲಿರ್ತಾಳೆ? ಏನ್ ಗುರುಗಳೇ, ಮೊದಲನೇ ನೋಟದಲ್ಲೇ ಮನ್ಸ್ ಕದ್ದಿದ್ದಾಳ? ರಾಜು, ಎಲ್ಲಿರ್ತಾಳೆ ಆ ಹುಡುಗಿ? ಇಲ್ಲೇ ಎಲ್ಲೋ ಶೂಟಿಂಗ್ ಅಲ್ಲಿ ಬಿಸಿ ಇರ್ಬೋದು ಗುರುಗಳೇ. ಹಾಗಾದ್ರೆ ನಾವು ಅಲ್ಲಿಗೆ ಅರ್ಜೆಂಟ್ ಆಗಿ ಹೋಗ್ಬೇಕು. ಬಾ ಅನಿತಾ, ಬ್ರೇಕ್ಫಾಸ್ಟ್ ರೆಡಿ ಮಾಡು. ಆಯ್ತು ಸರ್. ಏನೋಪ್ಪ, ಗುರುಗಳು ಸಿಕ್ಕಾಪಟ್ಟೆ ಸ್ಪೀಡಲ್ಲಿದ್ದಾರೆ. ನನಗೆ ಕಾಫಿ ಕೊಡು. ಹಲೋ, ಪ್ಲೀಸ್ ಬಿ ಸೀಟೆಡ್. ಥ್ಯಾಂಕ್ ಯು. 2 ಕಾಫಿ ಹೇಳು. ನಿಮ್ ಪ್ರೋಗ್ರಾಮ್ ಏನು? ಪ್ರೋಗ್ರಾಮ್ ಅಲ್ಲ, ಆಕ್ಟಿಂಗ್. ಕಾಶ್ಮೀರ್ ಆಪಲ್ ತರ ಇದ್ದಾಳಲ್ಲ. ಹೀರೋ ಯಾರು? ನಾವೇ. ಇದೊಂದು ಲೈವ್ ಕಾನ್ಸೆಪ್ಟ್. ಏನೇ ಆದ್ರೂ ಆಕ್ಟಿಂಗ್ ಅಲ್ವಾ? ಆದ್ರೆ ನನ್ನ ಕಾಲ್ ಶೀಟ್ ತುಂಬಾ ಎಕ್ಸ್ಪೆನ್ಸಿವ್. ನನ್ನ ಕಾಸ್ಟ್ಯೂಮ್ಸ್, ಮೈ ಕ್ಯಾಬ್, ಸ್ಟಾಫ್ ಎಲ್ಲ ನೀವೇ ನೋಡ್ಕೋಬೇಕು. ನಾನು ಎಲ್ಲದಕ್ಕೂ ಓಕೆ. ಏನ? ಈಚ್ ಕಾಲ್ ಶೀಟ್ 1 lakh. ನೋ ಪ್ರಾಬ್ಲಮ್, ಬಟ್ ಸ್ಮಾಲ್ ಕಂಡೀಷನ್. ನಮ್ಮ ಮಧ್ಯೆ ನಡೆಯೋ ವಿಷಯ ನಮ್ಮಲ್ಲೇ ಇರಬೇಕು. ಓಕೆ. ದೆನ್ ರಾಜು, ಹೇಳಿ ಗುರುಗಳೇ. ಇವನು ನನಗೆ ಸಾರ್ಗೆ ಅಸಿಸ್ಟೆಂಟ್. ಸಾರ್ಗೆಲ್ಲ ನಾವೇ. ಅಬ್ಬಾ, ನಾನೇ ಪರಿಚಯ ಮಾಡ್ಕೊಂಡಿದ್ದು ಒಳ್ಳೇದಾಯ್ತು. ಇಲ್ಲ ಡ್ರೈವರೋ ಕ್ಲೀನರೋ ಅನ್ಬಿಟ್ಟಿರೋರು. ಹಾಯ್. ಚೆಕ್ ಬುಕ್ ತಗೊಳ್ಳಿ ಸರ್. ಅಯ್ಯಯ್ಯಪ್ಪ, 50 ಲಕ್ಷನಾ? ಅಂತ ಏನ್ ಮೋಡಿ ಮಾಡಿದ್ಯೆ? ಹಿಂಗೆ ಮಾಡಿದ್ರೆ ಆಸ್ತಿ ಎಲ್ಲ ಮಾರ್ಕೋಬೇಕಾಗತ್ತಷ್ಟೇ. ದಿಸ್ ಇಸ್ ಎ ಚೆಕ್ ಫಾರ್ 50 lakhs. ಥ್ಯಾಂಕ್ ಯು.
ಓಕೆ, ವಿಲ್ ಮೀಟ್ ಅಪ್ ಸೂನ್. ಡೆಫಿನೆಟ್ಲಿ, ವಿತ್ ಪ್ಲೆಷರ್. ಥ್ಯಾಂಕ್ ಯು. ಹಾ ಬಾಯ್. ಬಾಯ್. 50 ಲಕ್ಷ ಇಸ್ಕೊಂಡ್ಮೇಲೆ ಇನ್ನೇನಪ್ಪ ಗೋವಿಂದ. ದಾರಿಲಿ ಯಾವ್ದಾದ್ರು ಹೋಟೆಲ್ ಇದೆಯಾ? ಹೋಟ್ಲು ಮಾತ್ರನೇ ಸಾಕಾ ಅಥವಾ ಬೇರೆ ಏನಾನ? ಏಯ್, ನನ್ನ ಹತ್ರ ಲೈಸೆನ್ಸ್ ಗನ್ ಇದೆ. ಯಪ್ಪ, ನನಗೆ ಪ್ರಾಣ ಅಂದ್ರೆ ಸಿಕ್ಕಾಪಟ್ಟೆ ಭಯ ಗುರುಗಳೇ. ಮಸ್ತ್ ಮಜಾ ಬರ್ತಾ ಇದೆಯೋ? ಸೂಪರ್ ಆಗಿದೆಯೋ? ನನ್ನ ಕೆಲ್ಸಕ್ಕೆ ಇವನ್ ಸೂಟ್ ಆಗ್ತಾನ ಇಲ್ವಾ? ಮಿಸ್ಟೀರಿಯಸ್. ಅವರು ನೋಡು, ಹಾಡಲ್ಲೇ ಕುಡಿದು ನ್ಯೂಸೆನ್ಸ್ ಮಾಡ್ತಿದ್ದಾರೆ. ಏಯ್, ಅವ್ರ ಬುದ್ಧಿ ಹೇಳೋ. ಅವ್ರು ಯಾರೋ ಎಣ್ಣೆ ಹೊಡ್ಕೊಂಡು ಎಂಜಾಯ್ ಮಾಡ್ತಿದಾರೆ, ನಮ್ಗೆ ಯಾಕೆ ಬಿಡಿ ಗುರುಗಳೇ? ಇಂಥವ್ರಿಂದನೇ ಕಣೋ ಆಕ್ಸಿಡೆಂಟ್ಸ್ ಆಗೋದು. ಹೋಗಿ ಅವ್ರು ನಿಲ್ಸೋ. ಸರಿ ಆಯ್ತು. ಗಾಡಿ ಓಡಿಸ್ಬೇಡ್ರೋ, ಸತ್ತೋಗ್ತಿರೋ. ರಾಜು ಹಿಡ್ಕೊಳ್ರ. ಅಯ್ಯೋ, ನನ್ ಮಗನ್ ತಗ್ಲಾಕೊಂಡ್ಬಿಟ್ಟೆ. ಅವ್ರು ಯಾರೋ ಎಣ್ಣೆ ಹೊಡಿತಿದ್ರೆ ನಿಮ್ಗೆ ಯಾಕೆ ಬೇಕಿತ್ತು ಗುರುಗಳೇ? ಕರ್ಕೊಂಡೋಗಿ ತಗ್ಲಾಕ್ಸಿದ್ರಲ್ಲ. ಎಳ್ಕೊಬಂಡ್ರ ಅವನ್ನ. ನನ್ ಪಾಡಕ್ ನಾನು ಇರ್ತೀನಿ ಅಂದ್ರೂ ಬಿಡ್ತಾ ಇಲ್ವಲ್ಲ. ಅದು ಯಾವನ್ ಬರ್ತಿರೋ ಈಗ ಬಂದ್ರ. ಬಾರೋ ನನ್ನ ಮಗನೇ. ಏಯ್, ದೀಪ ಕಟ್ಟಾಗಿದೆ. ಗಾಡಿನಲ್ಲಿ ಫಸ್ಟ್ ಏಡ್ ಕಿಟ್ ಕೂಡ ಇಲ್ಲ. ಬೇಗ ಹಾಸ್ಪಿಟ್ಲಿಗೆ ಹೋಗೋಣ. ಅಯ್ಯ ಸುಮ್ನಿರಿ ಸರ್, ನನ್ನ ಕರಿಯರಲ್ಲಿ ಇಂತ ಎಷ್ಟು ಗಾಯಗಳು ನೋಡಿಲ್ಲ. ಚಿಕ್ಕ ಬ್ಯಾಂಡೇಜ್, ಸ್ವಲ್ಪ ಟಿಂಚರು, ಕೆಲಸ ಮುಗೀತಷ್ಟೇ. ಇಷ್ಟೆಲ್ಲ ಗೊತ್ತಿರೋನು ಹಳೆ ಜಗಳನ್ನ ಯಾಕೋ ಮಾಡ್ಕೊಂಡೆ? ಗುರುಗಳೇ, ಇವನಿಗೆ ಆ ಹುಡುಗಿಯವರಪ್ಪ 50,000 ರೂಪಾಯಿ ಕೊಡ್ಬೇಕಾಗಿತ್ತು. ಕೊಡೋದ್ ಸ್ವಲ್ಪ ಲೇಟ್ ಆಯ್ತು ಅಂದಿದ್ದಕ್ಕೆ ಈ ದುರ್ಗ ಅವಳನ್ನೇ ಮದ್ವೆ ಆಗ್ತೀನಿ ನಿಂದಿದ್ದ. ಅದಕ್ಕೆ ಆ ಹುಡುಗಿನೂ ಅಪ್ಪನ್ನು ಒಂದ್ ಜಾಗದಲ್ಲಿಟ್ಟು ಸೇಫ್ ಮಾಡಿದ್ದೆ. ಅದಕ್ಕೆ ಇವ್ನಿಂಗ್ ಆಡ್ತಿದ್ದಾನೆ. ಅವಾಗಿಂದ ಗಾಡಿ ತುಂಬಾ ಹುಡುಗರ್ನ ಹಾಕೊಂಡು ನನಗೋಸ್ಕರ ಹುಡುಕ್ತಾ ಇದ್ದಾನೆ. ಆ ವಿಚಾರನ ಆಮೇಲೆ ಮಾತಾಡ್ಕೊಳ್ಳೋಣ. ಇವಾಗ ತುಂಬಾ ರಕ್ತ ಹೋಗ್ತಾ ಇದೆ, ಬಾ ಹಾಸ್ಪಿಟ್ಲಿಗೆ ಹೋಗೋಣ. ಆಯ್ತು ನಡೀರಿ ಸರ್.
ಕಮ್ ಆನ್. ಏಯ್, ನೀನ್ ಹಠ ಮಾಡಬೇಡ, ಸುಮ್ನೆ ಬಾ. ಬ್ಯಾಂಡೇಜ್ ಹಾಕಿದ್ರೆ ಸರಿ ನಿಲ್ಲಿ ಏನಾಯ್ತು? ಸ್ವಲ್ಪ ಎಮರ್ಜೆನ್ಸಿ ಅಮ್ಮ, ಕೈ ಕುಯ್ಕೊಂಡು ತುಂಬಾ ರಕ್ತ ಬರ್ತಿದೆ. ಸಾರಿ ರೀ, ಡಾಕ್ಟರ್ ಇಲ್ಲ. ಡಾಕ್ಟರ್ ಇಲ್ಲ ಅಂದ್ರೆ ನಿನಗೇನ್ ಕೆಲಸ ಇಲ್ಲ? ನಿಮ್ಮಂತವ್ರು ಬಂದ್ರೆ ಹೇಳೋದಿಕ್ಕೆ. ಅದಕ್ಕೆ ನೀನ್ ಯಾಕೆ ಬೇಕು? ಸುಮ್ನೆ ಡೋರ್ ಲಾಕ್ ಮಾಡಿದ್ರೆ ಆಗಿತ್ತಲ್ಲ. ಕೈ ಕುಯ್ಕೊಂಡಿದೆ, ನಾಲ್ಗೆ ಕುಯ್ಕೊಂಡಿದ್ರೆ ಇನ್ನೂ ಚೆನ್ನಾಗಿರೋದು. ಏಯ್ ಪ್ಲೀಸ್ ಸರ್, ಅವ್ನ ಹೆಂಡತಿ ರಾಣಿ ಸುಲೋಚನಾ ದೇವಿ. ಈ ಅಪ್ಪ ಒಬ್ಬ ಹುಡುಗಿನ ನೋಡಿದ್ರೆ ಸಾಕು ಕರೆಂಟ್ ಕಂಬ ತರ ಸುಮ್ನೆ ನಿಂತ್ಕೋತಾನೆ. ಗುರುಗಳೇ ನಡೀರಿ. ಒಂದೇ ಒಂದ್ ಚಾನ್ಸ್ ಕೊಡಿ ಸರ್, ದಯವಿಟ್ಟು ಲೆಟ್ ಮಿ ಪ್ರೂವ್ ಮೈ ಸೆಲ್ಫ್. ವೈದ್ಯರು ತಿಳಿದಿಯಾ? ಸುಳ್ಳು ಹೇಳೋದಕ್ಕೆ ನಾಚಿಕೆ ಆಗೋದಿಲ್ವಾ? ಡಾಕ್ಟರ್ ಇಲ್ಲೇ ಇದಾರಲ್ವಾ, ನೀನ್ ಬಾರೋ. ಸರ್ ಸರ್ ಸರ್, ಮೇಡಮ್ ಸ್ವಲ್ಪ ಡಿಸ್ಟರ್ಬ್ ಆಗಿದ್ದಾರೆ. ನಿಮ್ಮ ಹಾಸ್ಪಿಟ್ಲ ನಾನು ಮುಚ್ಚದೆ ಹೋದ್ರಾ? ಅದಕ್ಕೆ ಹಾಗೆ ಹೇಳ್ದೆ ಸರ್. ಏನಾಯ್ತು ಲಕ್ಷ್ಮಿ? ಏನಿಲ್ಲ ಮೇಡಮ್, ಚಿಕ್ಕ ಗಾಯ. ಟೈರ್ ಬದಲಾಯಿಸಬೇಕಾದ್ರೆ ಜಾಗ್ ತಗಲಿ ಚಿಕ್ಕ ಗಾಯ ಆಗಿದೆ. ಅಬ್ಬಾ ಹಂಗೆಲ್ಲ ಏನಿಲ್ಲ, ಸಣ್ಣ ಗಲಾಟೆ, ಕೈ ಕಟ್ಟಾಯ್ತು, ಜಸ್ಟ್ ಮಿಸ್ಸು. ನೀವೇ ಅಲ್ವಾ ಗುರುಗಳೇ ಹೇಳಿದ್ದು ಲಾಯರ್ ಹತ್ರ ಡಾಕ್ಟರ್ ಹತ್ರ ಸುಳ್ಳು ಹೇಳ್ಬಾರ್ದು ಅಂತ? ಅದಕ್ಕೆ ಇರೋದು ಹೇಳ್ದೆ. ಸ್ಟಿಚಸ್ ಹಾಕ್ಬೇಕು, ರೆಡಿ ಮಾಡು. ಓಕೆ ಮೇಡಮ್. ನಮ್ ಗುರುಗಳಿಗೆ ಮೆಡಿಕಲ್ ಕೌನ್ಸಿಲ್ ಅಲ್ಲಿ ಸಿಕ್ಕಾಪಟ್ಟೆ ಜನ ಫ್ರೆಂಡ್ಸ್ ಇದಾರೆ ಮೇಡಮ್. ಶೂರ್ ಏನು? 100% ಶೂರ್. ಏಯ್, ಸುಮ್ನೆ ನನ್ನನ್ನ ಸಿಕ್ಕಾಕ್ಸ್ಬೇಡ. ನಿಮ್ ನೋಟ್ದಲ್ಲಿರೋ ತುಂಟತನ ನಂಗೆ ಅರ್ಥ ಆಯ್ತು ಗುರುಗಳೇ. ಪ್ಲೀಸ್ ಸರ್, ನೀವ್ ಏನ್ ಹೇಳಿದ್ರೆ ಅದನ್ನ ಮಾಡ್ತೀನಿ. ಎಷ್ಟು ದುಡ್ಡು ಬೇಕಿದ್ರು ಕೊಟ್ಬಿಡ್ತೀನಿ ಸರ್. ಈ ಪ್ರಾಬ್ಲಮ್ ಇಂದ ನನ್ನನ್ನ ದಯವಿಟ್ಟು ಕಾಪಾಡಿ ಪ್ಲೀಸ್ ಸರ್. ಓಕೆ, ಬಟ್ ಒಂದ್ 10 ದಿನ ನಾನು ಹೇಳೋ ವ್ಯಕ್ತಿಗೆ ಮಾನಸಿಕ ವೈದ್ಯರಾಗಬೇಕು. ಸರ್, ಬಟ್ ಐ ಆಮ್ ನಾಟ್ ಎ ಸೈಕಿಯಾಟ್ರಿಸ್ಟ್. ಪರವಾಗಿಲ್ಲ, ಅದನ್ನೆಲ್ಲ ನಾನ್ ನೋಡ್ಕೊಳ್ತೀನಿ. ಇದು ನನ್ನ ವಿಸಿಟಿಂಗ್ ಕಾರ್ಡು. ಆದಷ್ಟು ಬೇಗ ನನಗೆ ಕಾಲ್ ಮಾಡಿ. ಮೇಡಮ್ ಎಲ್ಲ ರೆಡಿ, ಪ್ಲೀಸ್ ಕಮ್. ಗುರುಗಳೇ, ಇಂಥ ಸ್ಟೇಟಸ್ ಇದ್ರು ಕೂಡ ನೀವಿನ್ನ ಮದ್ವೆ ಆಗಿಲ್ಲ ಅಂತಂದ್ರೆ ನಿಮ್ಗೊಂದು ಲವ್ ಸ್ಟೋರಿ ಇದೆ ಅಲ್ವಾ? ಅಥವಾ ಲವ್ ಫೇಲ್ಯೂರ್? ಹಾಗೇನೂ ಇಲ್ಲ. ಹಂಗಾರೆ ಏನೋ ಒಂದಿದೆ, ಇವಾಗ ಹೇಳಲೇಬೇಕು. ಹೇಳಿ ಗುರುಗಳೇ. ಇವಾಗ ಅದೆಲ್ಲ ಯಾಕೋ, ನೀನ್ ಹೋಗಿ ಫ್ರೆಶ್ ಆಗು. ಸರಿ. ಯಾಕೆ ಫೋನ್ ರಿಸೀವ್ ಮಾಡ್ತಿಲ್ಲ? ಏನಾಗಿರ್ಬೋದು? ಗುರುಗಳೇ, ಬಿಸಿ ಬಿಸಿ ಕಾಫಿ. ಓ, ಥ್ಯಾಂಕ್ ಯು. ಮೇಡಮ್, ನೀವೇನ್ ಇಲ್ಲಿ? ಥ್ಯಾಂಕ್ಸ್ ಫಾರ್ ಕಮಿಂಗ್ ರೂಬಿ. ಅಲ್ಲ, ಏನು ಸರ್ ನಿಮ್ ಪ್ರಾಬ್ಲಮ್? ಬಂದ್ರಿ, ಡಿಸ್ಕಸ್ ಮಾಡಿದ್ರಿ, ಚೆಕ್ ಕೊಟ್ರಿ, ಬಾ ಅಂದ್ರಿ. ಅದಾದ್ಮೇಲೆ ನಾನು ಎಷ್ಟು ಸಲ ಕಾಲ್ ಮಾಡಿದ್ರು ಯಾವಾಗ್ಲೂ ರಾಂಗ್ ನಂಬರ್ ಸರ್. ಹಾಗಾಗಲ್ವಲ್ಲ? ರಾಂಗ್ ನಂಬರ್ ಒಂದ್ಸಲ ಅಲ್ಲ ಸರ್, 100 ಸಲ ಮಾಡಿದೀನಿ. ತುಂಬಾ ದಿನದಿಂದ ನನ್ನ ಫೋನು
ರಾಜು ಹತ್ರನೇ ಇದೆ. ಅಯ್ಯೋ ದೇವ್ರೆ ಹಾಕೊಟ್ಬಿಟ್ರಲ್ಲಪ್ಪ. ಹಾಗಾಗಕ್ ಸಾಧ್ಯ ಇಲ್ವೇ? ಏನೋ ಮಿಸ್ಕಮ್ಯುನಿಕೇಶನ್ ಆಗಿರ್ಬೇಕು. ಏನ್ ರಾಜು? ಅಷ್ಟೇ ಅಲ್ವಾ ಗುರುಗಳೇ, ಮೇಲೆ ಏನ್ ಕಟ್ಟಾಯ್ತೋ ಕೆಳಗೇನ್ ಬಿಚ್ಚೋಯ್ತೋ. ಚಾಡಿ ಹೇಳಕ್ ಬಂದ್ಬಿಟ್ಲು. ಮೇಡಮ್ ನೀವು ತುಂಬಾ ದೂರದಿಂದ ಬಂದಿದ್ದೀರಾ, ಕುತ್ಕೊಳ್ಳಿ 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 ಮೇಡಮ್. ಓ ವೆಲ್ಕಮ್ ಡಾಕ್ಟರ್. ಏನ್ ಸರ್ ಇದು? ಬನ್ನಿ ಅಂದ್ರಿ, ಕಾಲ್ ಮಾಡಿ ಅಂದ್ರಿ, ಕಾಲ್ ಮಾಡಿದ್ರೆ ರಿಸೀವ್ ಮಾಡ್ತಾ ಇಲ್ಲ. ನನ್ನ ಲೈಸೆನ್ಸ್ ಅಂತೂ ಕ್ಯಾನ್ಸಲ್ ಆಯ್ತು, ಹಾಸ್ಪಿಟಲ್ನ ಸೀಸ್ ಮಾಡಿದ್ದಾರೆ. ನನ್ಗೇನ್ ಮಾಡ್ಬೇಕು ಅಂತ ಅರ್ಥನೇ ಆಗ್ತಾ ಇಲ್ಲ ರಾಜು. ಸೇಮ್ ಟು ಸೇಮ್ ಗುರುಗಳೇ, ಮೇಲೇನ್ ಕಟ್ಟಾಯ್ತೋ ಕೆಳಗೇನ್ ಬಿಚ್ಚೋಯ್ತೋ ಅಷ್ಟೇ. ಇದೇ ಹೆಡ್ ಕಣೋ, ಅವ್ರನ್ನ ಕರ್ಕೊಂಡೋಗಿ ಅಕಾಮಡೇಷನ್ ಮಾಡು. ಓಕೆ ಗುರುಗಳೇ. ಮೇಡಮ್ಸ್ ಬನ್ನಿ ಬನ್ನಿ. ಏನೋ ಅವಳು ಹಿಂಗಾಡ್ತಾಳೆ. ಮೇ ಐ ಕಮ್ ಇನ್ ಸರ್? ಕಮ್ ಇನ್. ನಾನೊಂದು 5 ನಿಮಿಷ ಬಿಟ್ಟು ಫೋನ್ ಮಾಡ್ತೀನಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಕೂತ್ಕೊಳ್ಳಿ. ಥ್ಯಾಂಕ್ ಯು. ಏನ್ ಹರಗೋಪಾಲ್ ಬಂದಿದ್ದು? ಸರ್ ನಿಮ್ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು. ಹೇಳಿ. ಆ ಪಾಕಾಳ ಕೋಟೆಗೆ ಸಂಬಂಧಪಟ್ಟಂತೆ ನನಗೊಂದು ಬುಕ್ ಸಿಕ್ಕಿದೆ. ಆ ಬುಕ್ ಸ್ಟಡಿ ಮಾಡಿದ್ರೆ ಆ ಕೋಟೆ ಬಗ್ಗೆ ತುಂಬಾ ಇನ್ಫಾರ್ಮೇಶನ್ ಸಿಗೋ ತರ ಇದೆ. ಎಲ್ಲ ಇನ್ಫಾರ್ಮೇಶನ್ ರೆಡಿ ಮಾಡಿ ಇಟ್ಕೊಂಡಿದ್ದಾನೆ ಅನ್ಸತ್ತೆ. ಆ ಪುಸ್ತಕನ ಫಾಲೋ ಮಾಡಿದ್ರೆ ಆ ಕೋಟೆಯಲ್ಲಿರೋ ಸಂಪತ್ತನ್ನ ಈಸಿಯಾಗಿ ಹೊರಗೆ ತರಬಹುದು. ಏನಕ್ಕೆ? ಜನಗಳಿಗೆ ಹಂಚೋದಕ್ಕೋಸ್ಕರನ? ಇದಕ್ಕೋಸ್ಕರ ನಾನು ಟೀಮ್ನು ಕೂಡ ರೆಡಿ ಮಾಡ್ತಿದ್ದೀನಿ. ಹಂಗಾರೆ ಹೋಗಕ್ಕೆ ಇವನು ಫಿಕ್ಸ್ ಆಗ್ಬಿಟ್ಟಿದ್ದಾನೆ. ನಮ್ ಗೌರ್ಮೆಂಟು ಇದನ್ನ ಅಕ್ಸೆಪ್ಟ್ ಮಾಡೋದಿಲ್ಲ. ಪ್ಲೀಸ್ ಸರ್. ನಮ್ಮ ಡಿಪಾರ್ಟ್ಮೆಂಟು ಕೂಡ ಇದಕ್ಕೆ ಬೇಕಾಗಿರೋ ಸಪೋರ್ಟ್ ಕೊಡೋದಿಲ್ಲ. ಸರ್ ಆ ಸಂಪತ್ತನ್ನೆಲ್ಲ ನಾವು ಹೊರಗೆ ತಗೊಂಡ್ ಬಂದ್ರೆ ನಮ್ ದೇಶ ದರಿದ್ರೆಲ್ಲ ಹೊರಟು ಹೋಗುತ್ತೆ ಸರ್. ಈ ವಿಷಯದಲ್ಲಿ ಗೌರ್ಮೆಂಟ್ ನನ್ಗೆ ಸಪೋರ್ಟ್ ಮಾಡಿದ್ರು ಮಾಡದೇ ಇದ್ರು ಕೂಡ ಈ ಆಪರೇಷನ್ ನಾನು ಕಂಪ್ಲೀಟ್ ಮಾಡೇ ಮಾಡ್ತೀನಿ ಸರ್. ನೀನ್ ಇಷ್ಟೊಂದು ಡಿಸೈಡ್ ಆಗಿರ್ಬೇಕಾದ್ರೆ ನನ್ನ ಹತ್ರ ಯಾಕೆ ಬಂದೆ? ಇದಕ್ಕೆ ನಿಮ್ ಸಪೋರ್ಟ್ ಬೇಕು ಸರ್. ದೇಶಕ್ಕೋಸ್ಕರ ಮಾಡೋ ಈ ಹೋರಾಟದಲ್ಲಿ ಭಾಗಿಯಾಗೋದಕ್ಕೆ ನಾನು ಯಾವಾಗ್ಲೂ ರೆಡಿ ಇದ್ದೀನಿ. ನನ್ನ ಸಪೋರ್ಟ್ ನಿಮ್ಗೆ ಯಾವಾಗ್ಲೂ ಇರುತ್ತೆ. ಥ್ಯಾಂಕ್ ಯು ಸರ್. ಒಂದ್ ನಿಮಿಷ ಹರಗೋಪಾಲ್ ಸರ್. ಇವಾಗ್ಲಿಂದ ನೀವು ಹಾಕೋ ಪ್ರತಿಯೊಂದು ಹೆಜ್ಜೆನೂ ಅಳ್ದು ತೂಗಿ ಹಾಕಬೇಕು. ಸರಿ ಸರ್. ಓಕೆ ಸರ್, ನಾನು ನೋಡ್ಕೋತೀನಿ ಸರ್. ಸಾರಿ ಸರ್. ಇಷ್ಟು ಸಾಕು. ಓಕೆ ಸರ್. ಮಹೇಶ್ ಸರ್. ಹಾಯ್ ಸೂರ್ಯ. ನಿನ್ಗೊಂದು ಲೇಟೆಸ್ಟ್ ಅಪ್ಡೇಟ್. ಹರಗೋಪಾಲ್ ಮತ್ತೆ ಅವನ ಟೀಮ್ ಪಾಕಾಲ್ ಕೋಟೆಗೆ ಹೋಗ್ತಾ ಇದ್ದಾರೆ. ನೆಕ್ಸ್ಟ್ ಯು ನೋ ವಾಟ್ ಟು ಡೂ. ಗೆಲುವಂತ ಛಲವು ನಿನಗಿದ್ರೆ ಆ ಗೆಲುವು ಖಚಿತ ನಿನದೇನೆ. ಪ್ರತಿ ಹೆಜ್ಜೆಯಲ್ಲಿ ಮುಳ್ಳಿದ್ರೆ ನಿನ ಗುರಿಗೆ ಅದು ಗುರು ತಂತೆ. ನಿನ್ನ ದೃಷ್ಟಿ ಬರ್ನಿಂಗ್ ಫೈರ್, ನಿನ್ನ ನಡಿಗೆ ರೋರಿಂಗ್ ಸ್ಟಾರ್, ನಿನ್ನ ಪಯಣ ಚಾಲೆಂಜಿಂಗ್. ಗೆಲುವು ನಿಂದೇನೆ. ಗೆಲುವಂತ ಛಲವು ನಿನಗಿದ್ರೆ ಆ ಗೆಲುವು ಖಚಿತ ನಿನದೇನೆ. ಪ್ರತಿ ಹೆಜ್ಜೆಯಲ್ಲಿ ಮುಳ್ಳಿದ್ರೆ ನಿನ ಗುರಿಗೆ ಅದು ಗುರು ತಂತೆ. ನಿನ್ನ ಧೈರ್ಯ ಮಿಂಚಾಗಿ ಗಗನದಲ್ಲಿ ಗರ್ಜಿಸಲಿ. ನೀ ಮಾಡು ಯುದ್ಧದಲ್ಲಿ ಧೈರ್ಯನೇ ಆಯುಧವೋ. ಅಡೆತಡೆಯೇ ಇದ್ರೂನು ಕಷ್ಟಗಳೇ ಬಂದ್ರೂನು, ಅಡೆತಡೆಯೂ ಇದ್ರೂನು ಕಷ್ಟಗಳೇ ಬಂದ್ರೂನು ಸಾಗುತ್ತಾ ಇರಬೇಕು ಗೆಲುವನ್ನು ಪಡೆಯೋಕೆ. ಗೆಲುವಂತ ಛಲವು ನಿನಗಿದ್ರೆ ಆ ಗೆಲುವು ಖಚಿತ ನಿನದೇನೆ. ಪ್ರತಿ ಹೆಜ್ಜೆಯಲ್ಲಿ ಮುಳ್ಳಿದ್ರೆ ನಿನ ಗುರಿಗೆ ಅದು ಗುರು ತಂತೆ.
ಗುರಿಯತ್ತ ಗಮನವಿದೆ, ಗೆಲುವತ್ತ ಛಲವು ಇದೆ, ಪಯಣದಲ್ಲಿ ಕಷ್ಟವಿದೆ, ಮಿಟ್ಟಿ ನಿಲ್ಲು ಬಲವು ಇದೆ. ಸಾಧನೆ ಮಾಡಲು ಹೊರಟಿರುವೆ, ಸಾಹಸ ಮಾಡುತ್ತಾ ನಡೆದಿರುವೆ, ಭಯವು ಇಲ್ಲದೆ ಮುನ್ನಡೆಯಬೇಕು, ಜಯವು ಸಿಗುವವರೆಗೂ ಸಾಗಲೇಬೇಕು. ನಿನ್ನ ಛಲವೇ ನಿನ್ನ ಬಲವು, ಅದರಿಂದಲೇ ನಿನ್ನ ಜಯವು. ಶತ್ರುಗಳೇ ಎದುರಾದ್ರು ನಿನ್ನ ಸೈನ್ಯ ಇದೆಯಲ್ಲ, ಬರಸಿಡಿಲು ಬಿದ್ರೂನು ನಿನ್ನ ಛಲವಾ ಬಿಡಬೇಡ, ಬರಸಿಡಿಲು ಬಿದ್ರೂನು ನಿನ್ನ ಛಲವಾ ಬಿಡಬೇಡ. ಕಂಡಂತ ಕನಸೆಲ್ಲ ನನಸಾಗೋ ಸಮಯವಿದು, ಗೆಲುವಂತ ಛಲವು ನಿನಗಿದ್ರೆ ಆ ಗೆಲುವು ಖಚಿತ ನಿನದೇನೆ. ಪ್ರತಿ ಹೆಜ್ಜೆಯಲ್ಲಿ ಮುಳ್ಳಿದ್ರೆ ನಿನ್ನ ಗುರಿಗೆ ಅದು ಗುರು ತಂತೆ. It's amazing. ಕನ್ಸಲ್ ಕಾಣ್ತಿದ್ದ ಕೋಟೆ ಇದೇನೆ. ಹೌದಾ ಸರ್? ಅಚ್ಚು ನನ್ನ ಕನ್ಸಲ್ ಕಂಡಂಗೆ ಇದೆ. ಇದೆ ನಾವು ಹುಡುಕಿದ್ದ ಪಾಕಾಳ ಕೋಟೆ ನೋಡಿ. ಎವ್ರಿಬಡಿ ಬಿ ಕೇರ್ಫುಲ್. ಗುರುಗಳೇ, ಇಲ್ಲಿ ನಾವು 4 ಜನ ಇದೀವಿ. ನಿಧಿನ್ ಕೂಡ 4 ಭಾಗ ಮಾಡ್ಬಿಡಿ ಪ್ಲೀಸ್. ನಿಧಿನ ಹೊರಗೆ ತಗೊಂಡ್ ಬರೋದು ನೀನ್ ಅಂದ್ಕೊಂಡಷ್ಟು ಈಸಿ ಅಲ್ಲ. ಅದೇನ್ ಗುರುಗಳೇ? ಹೌದಾ? ನಾವಿನ್ ಮುಂದೆ ಇಡೋ ಪ್ರತಿ ಹೆಜ್ಜೆನೂ ತುಂಬಾ ಹುಷಾರಾಗಿಡ್ಬೇಕು. ಇಲ್ಲಿ ಯಾರು ಇಲ್ಲ ಗುರುಗಳೇ, ನೀವು ಬನ್ನಿ, ನಾನಿದ್ದೀನಲ್ಲ. ಅಯ್ಯೋ, ಇದ್ಯಾರಪ್ಪ? ನನ್ ಕನಸಲ್ಲಿ ಕಾಣ್ತಾ ಇದ್ದ ಕಣ್ಣು ಇವನೇನಾ? ನನ್ನನ್ನ ಪೂರ್ವ ಜನ್ಮದಲ್ಲಿ ಸಾಯಿಸಿದ್ದು ಇವನೇನಾ? ಇವನೇ ನಂತರನೇ ಇದ್ದಾನಲ್ಲ. ಏನೋ ಕಾರ್ತವರಾಯ, ರಾಜ್ಯದ ಮೇಲಿನ ಆಸೆಯಿಂದ ಮತ್ತೆ ಮತ್ತೆ ಹುಟ್ಟಿ ಬರ್ತಾ ಇದೆಯಲ್ಲ. ನಿನ್ನ ಹೆಂಡತಿಯಿಂದ ನನ್ನ ಸಹೋದರಿಗೆ ಆದಂತಹ ಅನ್ಯಾಯಕ್ಕೆ ನಿನ್ನ ರುಂಡವನ್ನು ಕಡಿದು ನನ್ನ ಕೋಟೆಯ ಹೆಬ್ಬಾಗಿಲಿಗೆ ನೇತು ಹಾಕಬೇಕೆಂದುಕೊಂಡಿರುವೆ. ರಾಜು ಏನೋ ಅಚ್ಚು ಇವನ್ ತರನೇ ಇದ್ದಾನೆ. ಯಾರಿವನು? ನನ್ನ ಹಾಗೆ ಇದ್ದಾನಲ್ಲ. ಒಂದು ವೇಳೆ ನನ್ನ ಸೋದರಳಿಯಾನ? ಹಾಗಾದರೆ ಈಕೆ ನನ್ನ ಸಹೋದರಿ. ಈ ಮಿಟುಕುಲಾಡಿಯು ಬಂದಿದ್ದಾಳ. ನನ್ನ ಸಹೋದರಿ ಹಾಗೂ ನನ್ನ ಸೋದರಳಿಯನನ್ನ ನನ್ನ ಹತ್ತಿರ ಕರೆತಂದದಕ್ಕೆ ಸಣ್ಣ ಕೃತಜ್ಞತೆಯಿಂದ ನಿನ್ನ ಜೀವಂತವಾಗಿ ಬಿಡುತ್ತಿದ್ದೇನೆ. ಹೋಗು, ಈ ಮಿಟುಕಲಾಡಿಯೊಂದಿಗೆ ತಕ್ಕ ಮಾಡಿ ಬದುಕು. ಹೋಗು. ನಿನ್ನ ಆಗಮನದಿಂದ ರಾಜ್ಯಕ್ಕೆ ಕೋಟಿ ದೀಪಗಳ ಬೆಳಕು ಬಂದಿದೆ ಸಹೋದರಿ. ಬನ್ನಿ, ರಾಜ್ಯವನ್ನು ಪ್ರವೇಶಿಸಿ. ನಿನ್ನ ಆಗಮನದಿಂದ ಈ ನೆಲ ಸಂತೋಷ ಪಡುತ್ತದೆ ಸಹೋದರಿ. ಮಹಾರಾಜರು ಕೂಡ ನಿನ್ನನ್ನು ನೋಡಿ ಸಂತೋಷ ಪಡುತ್ತಾರೆ. ಬಾ ಸಹೋದರಿ, ದಯಮಾಡಿಸಿ ಬನ್ನಿ. ಆಜ್ಞೆ ಪ್ರಭು. ಇನ್ನೊಂದು ಹೆಜ್ಜೆ ಮುಂದೆ ಇಟ್ಟರು ನಿಮ್ಮ ರುಂಡಗಳನ್ನು ಬೇರ್ಪಡಿಸುತ್ತೇನೆ. ಜಯವಾಗಲಿ ಮಹಾರಾಜ. ಪ್ರಭುಗಳಿಗೊಂದು ಶುಭವಾರ್ತೆ ಇದೆ. ನಿಮ್ಮ ಮನಸ್ಸು ನಿರಂತರವಾಗಿ ಯಾವುದಕ್ಕೆ ಪರಿತಪಿಸುತ್ತಿದೆಯೋ ಅದು ಆ ಭಗವಂತನ ದಯೆಯಿಂದ ಮತ್ತೆ ನಿಮ್ಮ ಬಳಿ ಬರುತ್ತಿದೆ ಮಹಾಪ್ರಭು. ಮಹಾರಾಣಿಯವರು ಮತ್ತು ನಿಮ್ಮ ಕುಮಾರರು ಮತ್ತೆ ಬಂದಿದ್ದಾರೆ. ಮಹಾರಾಣಿ, ನೀನು ನನ್ನ ಅರ್ಧಾಂಗಿ. ನನ್ನ ಪ್ರೇಮವನ್ನು ತೊರೆದು ಇಷ್ಟು ವರ್ಷ ನಿನ್ನ ರಾಜನನ್ನು ಒಂಟಿಯಾಗಿ ಮಾಡಿ ವೇದನೆ ಪಡಲಿ ಎಂದು ಶಾಪ ಕೊಟ್ಟು ಹೊರಟು ಹೋದೆಯಾ? ಅವನು ನಮ್ಮ ಕುಮಾರನೇ ಅಲ್ಲವೇ? ಯಾರ ಇವನು? ನನ್ನ ಮಗ ಅಂತ ಇದ್ದಾನೆ. ನಿನಗಿನ್ನೂ ನನ್ನ ಮೇಲೆ ಕೋಪ ಕಡಿಮೆ ಆಗಲಿಲ್ಲವಾ? ದಂಡನಾಯಕ ಮಹಾಪ್ರಭು, ನನ್ನ ಶ್ರೀಮತಿಗೆ, ನನ್ನ ವಂಶೋದ್ಧಾರಕನಿಗೆ ಅವರವರ ಕೊಠಡಿಗಳನ್ನು ತೋರಿಸು. ಹಾಗೆ ಆಗಲಿ ಪ್ರಭು. ಹೋಗಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ.